ಆ್ಯಕ್ಟಿಂಗ್ ಮಾತ್ರ ಫೈಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಅಣ್ಣ. NTR ಹೇಳ್ದಂಗೆ 30 ಮಿನಿಟ್ಸ್ ಸೂಪರ್ ಆಗಿತ್ತು. ಬಾಹುಬಲಿ ಇಳಿಸ್ಬಿಟ್ಟವ್ರೆ. ಸೂಪರ್ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ಹೇಗಿತ್ತು ಮೂವಿ? ಸೂಪರ್ ಸೂಪರ್ ಹೇಗಿತ್ತು ಸರ್ ಮೂವಿ? ಸರ್ ಹೇಗಿತ್ತು ಮೂವಿ? ಚೆನ್ನಾಗಿದೆ ಸೂಪರ್, ತುಂಬ ಚೆನ್ನಾಗಿದೆ. ಸರ್ ಹೇಗಿತ್ತು? ಚೆನ್ನಾಗಿತ್ತು ಚೆನ್ನಾಗಿದೆ ಅಣ್ಣ. ಸರ್ ಹೇಗಿತ್ತು? ಸರ್ ಹೇಗಿತ್ತು? ಸರ್ ಹೇಗಿತ್ತು? ಸೂಪರ್. ಏನು ಇಷ್ಟ ಆಯ್ತು ಸರ್ ಮೂವಿ? ಸೂಪರ್ ಸರ್. ಸರ್ ಹೇಗಿತ್ತು ಮೂವಿ? ಬೆಂಕಿ ಮೂವಿ. ಯಾವ ಜಾನರಲ್ಲಿದೆ ಸರ್? ಗೊತ್ತಿಲ್ಲ ಅಂತೇಳಿ. ಸರ್ ಹೇಗಿತ್ತು? ಸೂಪರ್ ಸರ್, ಬ್ಲಾಕ್ ಬಸ್ಟರ್. ಸೂಪರ್. ಸರ್ ಹೇಗಿತ್ತು? ಸೂಪರ್. ಸರ್ ಹೇಗಿತ್ತು? ಮೂವಿ ಹೇಗಿತ್ತು ಸರ್? ಸರ್ ಮೂವಿ ಹೇಗಿತ್ತು? ಚೆನ್ನಾಗಿದೆ ಮೇಡಮ್. ಮೂವಿ ಮೂವಿ ಹೇಗಿತ್ತು? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಥ್ರಿಲ್ಲಿಂಗ್ ಚೆನ್ನಾಗಿದೆ ಅದರಲ್ಲಿ. ಯಾವ ಜಾನರ್ ಇದೆ? ಹಾಂ, ಏನು ಯಾವ ಜಾನರ್ ಇದೆ? ಲೈಕ್ ಜಾಸ್ತಿ ಥ್ರಿಲ್ಲಿಂಗ್. ಹೇಗಿತ್ತು ಮೂವಿ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ಮೂವಿ? ಸರ್ ಕಾನ್ಸೆಪ್ಟ್ ಇಷ್ಟ ಆಯಿತು. ಹೇಗಿತ್ತು ಮೇಡಮ್? ಚೆನ್ನಾಗಿದೆ. ಸರ್ ಹೇಗಿತ್ತು? ಚೆನ್ನಾಗಿದೆ. ಹೇಗಿತ್ತು? ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಹೇಗಿತ್ತು? ಮೂವಿ ಹೇಗಿತ್ತು? ಚೆನ್ನಾಗಿದೆ ಮೂವಿ ಹೇಗಿತ್ತು? ಸೂಪರ್. ಮೂವಿ ಹೇಗಿತ್ತು? ಗುಡ್. ಸರ್ ಮೂವಿ ಹೇಗಿತ್ತು? ಸರ್ ಮೂವಿ ಹೇಗಿತ್ತು? ಸರ್ ಮೂವಿ ಚೆನ್ನಾಗಿದೆ. ಸೂಪರ್ ಅಣ್ಣ, ಸೂಪರ್ ಸೂಪರ್. ಏನು ಇಷ್ಟ ಆಯಿತು? ಫೈಟ್ಸ್ ಅಣ್ಣ, ಫೈಟ್ಸ್. ಫೈಟ್ಸ್ ನಮ್ಮ ಬಾಸ್ ಆ್ಯಕ್ಟಿಂಗು ಅಣ್ಣ ಬಾಸ್ ಆ್ಯಕ್ಟಿಂಗ್ ಮಾತ್ರ ಫೈಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಅಣ್ಣ. ಅನಿರುದ್ಧ್ ಮ್ಯೂಸಿಕ್ ಸೂಪರ್ ಆಗಿದೆ. ಸಕ್ಕತ್ತಾಗಿದೆ ಅಣ್ಣ. ಒಂದು BGM ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಪಾರ್ಟ್ 2 ವೇಟ್ ಮಾಡ್ತಿದ್ವಿ, ಪಾರ್ಟ್ 2 ಬರಬೇಕು ಬೇಗ. ಏನಣ್ಣ? ಯಾವ ಜಾನರಲ್ಲಿದೆ ಮೂವಿ? ಯಾವ ಕಥೆ ಆಧಾರಿತವಾಗಿದೆ? ಫುಲ್ ಫೈಟಿಂಗ್ ಅಣ್ಣ. ಒಂಥರ ಇಲ್ಲ ಇಲ್ಲ ಇಲ್ಲ, ಆ ಥರ ಕಂಪೇರ್ ಮಾಡಂಗಿಲ್ಲ. ಮೂವಿ ಹೇಗೆ? ಸೂಪರ್ ಆಗಿದೆ. ಮೂವಿ ಹೇಗೆ? ಸೂಪರ್ ಚೆನ್ನಾಗಿದೆ. ಹೇಗೆ ಸರ್? ಸೂಪರ್ ಆಗಿದೆ. ಸರ್ ಮೂವಿ ಹೇಗಿತ್ತು? ಮೂವಿ ಹೇಗಿತ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಹೇಗಿತ್ತು? ಬಾగుంది. ಸೂಪರ್ ಸೂಪರ್ ఉంది. ತುಂಬ ಚೆನ್ನಾಗಿದೆ ಸರ್. NTR ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೇಡಮ್ ಹೇಗಿತ್ತು? ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಎಲ್ಲ ಚೆನ್ನಾಗಿದೆ, ಮೂವಿ ನೋಡ್ಬೋದು. ಪರವಾಗಿಲ್ಲ ಸರ್. ಸೂಪರ್ ಆಗಿದೆ. ಏನು ಸ್ಕ್ರಿಪ್ಟ್ ವೈಸ್ highlight ಇದೆ ಸರ್ ಮೂವಿ? ಸ್ಕ್ರಿಪ್ಟ್ ವೈಸ್ ಸೂಪರ್ ಆಗಿದೆ. ಬಾಹುಬಲಿ ಲಾಸ್ಟ್ ಇಳಿಸ್ಬಿಟ್ಟವ್ರೆ. ಬಾಹುಬಲಿ ಬಾಹುಬಲಿ 1 2 ಇಳಿಸ್ಬಿಟ್ಟವ್ರೆ. ಕಾಪಿ ಏನಿಲ್ಲ, 1 and 2 ಇಳಿಸ್ಬಿಟ್ಟವ್ರೆ. ಕ್ಲೈಮ್ಯಾಕ್ಸ್ 1 and 2 ಇದ್ದಂಗಿದೆ. ಬಾಹುಬಲಿ 1 and 2 ಇದ್ದಂಗಿದೆ. ಅವ್ರ ಅಪ್ಪನ ಮಗ ಸಾಯಿಸಿರೋದು, ಅದರಲ್ಲಿ ಕಟ್ಟಪ್ಪ ಸಾಯಿಸಿರೋ ಅಷ್ಟೇ ಕಾಪಿ ಅನ್ನೋದು ಏನಾದರೂ ಇದೆಯಾ ಸರ್? ಕಾಪಿ ಏನೂ ಇಲ್ಲ, ಸ್ಟೋರಿ ಸಿಮಿಲರ್ ಆಗಿ ಇದೆ ಅಷ್ಟೇ. ಬಾಹುಬಲಿ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಸರ್. ಡೌಟು ಸರ್, ಕಂಟೆಂಟೇ ಮಿಸ್ಸಿಂಗ್ ಇದೆ. ಸ್ಕ್ರಿಪ್ಟ್ ವೈಸ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ, ಹೊಸ ಥರ ಮಾಡಿದ್ದಾರೆ. ಚೆನ್ನಾಗಿದೆ, ಹೊಸ ಥರ ಇದೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ತುಂಬ ಚೆನ್ನಾಗಿದೆ. ಮೂವಿ ನೋಡೋಕೆ ಚೆನ್ನಾಗಿದೆ. ಚೆನ್ನಾಗಿದೆ. ಲಿಟಲ್ ಬಿಟ್ ಬಾಹುಬಲಿ ತಂದಿಕ್ಕಾರ. ಅದರಲ್ಲಿ ಏನಂದರೆ ಬಾಹುಬಲಿ ಎಲ್ಲ ಅವ್ರ ಅಪ್ಪ ಮಗ ಅನ್ನೋ ಥರ ಆ ಥರ ಅನ್ಸೋದಿಲ್ಲ. ಕಟ್ಟಪ್ಪ ಸಾಯಿಸ್ತಾರೆ ಇದರಲ್ಲಿ. ಮಗ ಡಬಲ್ ರೋಲಾ? ಸರ್, ಡಬಲ್ ರೋಲ್. ತಂದೆ ಮಗ. ತಂದೆ ಮಗ. ತಂದೆ ಮಗ. ಓಕೆ ಓಕೆ. ಪಾರ್ಟಿಗೆ ಯಾವ ಥರ ಕನ್ಕ್ಲೂಷನ್ ಕೊಟ್ಟಿದ್ದಾರೆ? ಅದೇ ಸರ್, ಅವ್ರ ಮಗ ಏನಕ್ಕೆ ಚುಚ್ಚಿದ ಅನ್ನೋದೇ ಕನ್ಫ್ಯೂಷನ್. ಅದೇ ಇವಾಗ ಕಟ್ಟಪ್ಪ ಬಾಹುಬಲಿನ ಯಾಕೆ ಸಾಯಿಸ್ತಾನೆ, ಇವನು ಅವ್ನು ಯಾಕೆ ಸಾಯಿಸ್ಕೋತಾನೆ ಮಗನ ಕೈಲಿಂದ ಅನ್ನೋದೇ ಇರೋದು. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಪಾರ್ಟ್ 2 ಕನ್ಕ್ಲೂಷನ್ ಅಂದರೆ ಮಾಮೂಲಿ ಅವರಪ್ಪ ಮಾಮೂಲಿ ಅವರ ರೆಡ್ ಸೀನ ಮಾಮೂಲಿ ಅವ್ರನ್ನ ಬೆಳೆಸ್ಕೊಂಡು ಹೋಗ್ತಿರೋ ಟೈಪಲ್ಲಿ ನೋಡ್ಕೊಂಡು ಬರ್ತಿರೋದು. ಅವರಪ್ಪ ಫುಲ್ಲು ಆ ಸಮುದ್ರನ ಕಾಪಾಡಬೇಕು, ಹಾಗೆ ಆ ಟೈಪಲ್ಲಿ ಅವನು ಅವರಪ್ಪ ಬೆಳೆಸಿರ್ತಾನೆ. ಅದನ್ನೇ ರೋಲು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಬರೋದು. ಎಷ್ಟು ರೇಟಿಂಗ್ ಕೊಡ್ತಿದ್ದಾರೆ? 5ಗೆ ನಾವು ಕೊಡೋದು ಒಂದು 3. 3 ಹಾಂ, ಅಷ್ಟೊಂದು ಚೆನ್ನಾಗಿದೆ ಮೂವಿ. ಮಾಮೂಲಿ ಚೆನ್ನಾಗಿದೆ. ಒಟ್ಟು ಸೇಮ್ ಸ್ಟೋರಿನೇ. ಅವ್ನು ಹೇಳ್ದಂಗೆ NTR ಹೇಳ್ದಂಗೆ 30 ಮಿನಿಟ್ಸ್ ಸೂಪರ್ ಆಗಿತ್ತು. 30 ಮಿನಿಟ್ಸ್ ಸೂಪರ್. ಹಾಂ, ಲಾಸ್ಟಲ್ಲಿ ಸಸ್ಪೆನ್ಸ್ ಹಾಫ್ ಆನ್ ಅವರ್ 40 ಮಿನಿಟ್ಸ್ ಅಂತ ಅದು ಸೂಪರ್. ಪಕ್ಕಾ ನ್ಯಾಯ ಮಾಡಿದ್ದಾರೆ ಅದಕ್ಕೆ. NTR ಲಾಸ್ಟ್ ಹಾಫ್ ಅನ್ ಅವರ್. ಹಾಂ, ಲಾಸ್ಟ್ ಹಾಫ್ ಆನ್ ಅವರ್ ಮೂವಿ ಲಾಸ್ಟ್ 30 ಮಿನಿಟ್ಸ್ ಮೂವಿಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸಖತ್ ಟ್ವಿಸ್ಟ್ ಇದೆ. ಟ್ವಿಸ್ಟ್ ಕೊಟ್ಬಿಟ್ಟು ಅವನಲ್ಲೇ ಫುಲ್. ನಮ್ಮ ಕನ್ನಡ ಈಗಿರೋ ಮೂವೀಸ್ಗಳಿಗೆ ಹೋಲಿಸಿದ್ರೆ ಅದು ಪರವಾಗಿಲ್ಲ ಸರ್, ಪರವಾಗಿಲ್ಲ. ಲೈಕ್ ಯಾರೇ ಬಿಡಲಿ ಕನ್ನಡನೇ ಸರ್ ಫಸ್ಟು. ಕನ್ನಡನೇ ಫಸ್ಟ್.